ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಬನ್ನಿ, ನಾನಿವತ್ತು ಒಂದು ಹೊಸ ರೆಸಿಪಿ ಹೇಳ್ಕೊಡ್ತೀನಿ. ಇದು ಬ್ರೇಕ್ಫಾಸ್ಟ್ಗೆಲ್ಲ ತುಂಬ ಈಸಿಯಾಗಿ ಸಿಂಪಲಾಗಿ ಬೇಗ ದಿಢೀರಂತ ಮಾಡ್ಬೋದು. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ. ಬನ್ನಿ, ಈಗ ಈ ರೆಸಿಪಿ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು 1/4 kg ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು 3 ವಿಷಲ್ ಕೂಗಿಸಿ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೆ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜಾಸ್ತಿ ದೊಡ್ಡದಾಗಿ ಕಟ್ ಮಾಡಬಾರ್ದು. ಮತ್ತು ಆಶೀರ್ವಾದ್ ಗೋಧಿ ಹಿಟ್ಟನ್ನು ಒಂದು ಮುದ್ದೆ ಅಷ್ಟು ಉಂಡೆನ ನಾನು ಚೆನ್ನಾಗಿ ಮಿದ್ದಿ ಇಟ್ಕೊಂಡಿದ್ದೀನಿ. ನೋಡಿ, ಆ ಥರ ಸಾಫ್ಟಾಗಿರಬೇಕು. ಅದು ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿದಿರಿ, ಅವಾಗ ಚೆನ್ನಾಗಿರುತ್ತೆ. ಮತ್ತು ಒಂದು ಸ್ವಲ್ಪ ಉಪ್ಪು, ಮತ್ತು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಇಂಚಷ್ಟು ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಆನಿಯನ್ ತೊಗೊಂಡಿದ್ದೀನಿ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಆಲೂಗೆಡ್ಡೆನೆಲ್ಲ ಚೆನ್ನಾಗಿ ಹಿಂಗೆ ಸಾಫ್ಟಾಗಿ ಹಿಂಗೆ ಬ್ಲೆಂಡ್ ಮಾಡ್ಕೋಬೇಕು. ನೋಡಿ ನಾನು ಹೆಂಗೆ ಮಾಡ್ಕೊಂಡಿದ್ದೀನಿ ಅಂತ. ಅದು ಉಂಡೆ ಥರ ಇರಬಾರ್ದು, ಚೆನ್ನಾಗಿರಲ್ಲ ಈ ರೆಸಿಪಿಗೆ. ಇವಾಗ ಅದಕ್ಕೆ ನಾನು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದು ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ನಾವೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀವಿ ಅದೆಲ್ಲನೂ ಆ್ಯಡ್ ಮಾಡ್ಕೋಬೇಕು. ನೋಡಿ, ಇವಾಗ ಈ ಥರ ಆ್ಯಡ್ ಮಾಡಿಕೊಂಡು ನೀಟಾಗಿ ಹಿಂಗೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅದು ಆಲೂಗೆಡ್ಡೆ ಸ್ಟಫಿಂಗ್ ಎಲ್ಲ ನೀಟಾಗಿ ಎಲ್ಲ ಕಡೆನೂ ಮಿಕ್ಸ್ ಆಗೋಂಗೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗೋಂಗೆ ಮಾಡ್ಕೊಳ್ಳಿ. ಹಿಂಗೆ ಒಂದು ಸಲ ಅಷ್ಟೇ. ಈ ರೀತಿ ಹಿಂಗೆ ಮಾಡಿಕೊಂಡು ಇದನ್ನು ನೀವು ಉಂಡೆ ಮಾಡ್ಕೋಬೇಕು ಸಪ್ರೇಟಾಗೆ. ನಿಮಗೆ ಯಾವ ಸೈಜ್ ಬೇಕು ನೋಡಿಕೊಂಡು ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು. ನೋಡಿ, ಚಪಾತಿಗೆ ನಾವು ಉಂಡೆ ಮಾಡ್ಕೊತೀವಲ್ಲ ಆ ಸೈಜ್ ಇದ್ದರೆ ಸಾಕು. ನೋಡಿ, ನಾನು ತೋರಿಸ್ತಿದ್ದೀನಲ್ವ, ಈ ಸೈಜ್ ಇದ್ದರೆ ಸಾಕು. ಆ ಥರ ಮಾಡ್ಕೊಳ್ಳಿ ಅಲ್ಲಿರೋದನ್ನೆಲ್ಲ. ಇದು ಬ್ರೇಕ್ಫಾಸ್ಟ್ ರೆಸಿಪಿಗಂತೂ ತುಂಬಾ ಈಸಿಯಾಗಿ ನೀವು ದಿಢೀರಂತ ಮಾಡ್ಬೋದು. ಮತ್ತು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೂ ಈ ರೆಸಿಪಿ ಮಾಡ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ, ಮನೆಯವರೆಲ್ಲನೂ. ನೋಡಿ, ಇವಾಗ ಚಪಾತಿ ಹಿಟ್ಟನ್ನ ತೊಗೊಂಡು ನಾನು ಚಪಾತಿನ ಒಂದು ಮೀಡಿಯಮ್ ಸೈಜ್ಗೆ ಲಟ್ಟಿಸ್ಕೋಬೇಕು. ಚಪಾತಿ ಹಿಟ್ಟಿಲ್ಲಿ ತೊಗೋಬೇಕಾದ್ರೆ ಒಂದು ಸ್ವಲ್ಪ ನೀವು ಯಾವಾಗಲೂ ಡೈಲಿ ತೊಗೊಳೋದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಉಂಡೆನ. ನೋಡಿ, ಈ ಥರ ಜಾಸ್ತಿ ಹೊರ್ಗಡೆ ಅಂದರೆ ಇವಾಗ ಸೈಡ್ ಇರುತ್ತಲ್ಲ, ಚಪಾತಿ ಸೈಡು, ಅಲ್ಲಿ ಚೆನ್ನಾಗೆ ಸ್ವಲ್ಪ ತೆಳ್ಳಗೆ ಒಸ್ಕೋಬೇಕು ನೀವು ಚಪಾತಿನ. ಮಧ್ಯದಲ್ಲಿ ಇದನ್ನು ಮಾಡೋಕ್ಕೋದ್ರೆ ಕಿತ್ಕೊಳುತ್ತೆ ಆಮೇಲೆ. ನೋಡಿ, ಇವಾಗ ನಾನು ನೀಟಾಗಿ ಈ ಸೈಜ್ಗೆ ಲಟ್ಟಿಸ್ಕೊಂಡಿದ್ದೀನಿ ಚಪಾತಿನ. ಇವಾಗ ಅದರಲ್ಲಿರೋ ಹಿಟ್ಟನ್ನು ತೆಗೆದು ಇವಾಗ ಆಲೂಗೆಡ್ಡೆ ಸ್ಟಫಿಂಗ್ ಇಟ್ಕೊಳ್ಳೋಣ ಒಳಗಡೆ ನಾವು. ನೋಡಿ, ಈ ರೀತಿ ಕ್ಲೋಸ್ ಮಾಡ್ತಾ ಬರಬೇಕು ಅದನ್ನು. ನಾನು ಯಾಕೆ ಅಲ್ಲಿ ಸೈಡಲ್ಲಿ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೋಬೇಕಂತ ಹೇಳಿದೆ ಅಂತ ಗೊತ್ತಾಯ್ತಲ್ವ ಇವಾಗ. ಅದು ನೀಟಾಗಿ ಹಿಂಗೆ ಅಂಟಿಸ್ಕೋಬೇಕಾದ್ರೆ ಸ್ವಲ್ಪ ಈಸಿ ಆಗಲಿ ಅಂತ. ಅಲ್ಲಿ ದಪ್ಪ ಇದೆ, ಅಷ್ಟು ನೀಟಾಗಿ ಅಂಟಲ್ಲ. ನೋಡಿ, ಇವಾಗ ಎಕ್ಸ್ಟ್ರಾ ಹಿಂಗೆ ಬರುತ್ತಲ್ಲ ಅದನ್ನು ಸ್ವಲ್ಪ ಕಿತ್ಕೊಳ್ಳಿ. ಅದನ್ನು ಕಿತ್ಕೊಂಡು ಇವಾಗ ನಾರ್ಮಲಾಗಿ ಆ ಇರೋ ಉಂಡೆನ ಸ್ವಲ್ಪ ಚಪಾತಿ ಉಂಡೆ ಥರನೇ ಮಾಡ್ಕೋಬೇಕು. ನೋಡಿ, ನಾನು ಅದನ್ನು ಚೆನ್ನಾಗೇ ಥರ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಆಚೆ ಬರುತ್ತೆ. ಇವಾಗ ಇದನ್ನು ಜಾಸ್ತಿ ಪ್ರೆಸ್ ಮಾಡಿ ನಾವು ಲಟ್ಸೋಕ್ಕೆ ಹೋಗಬಾರ್ದು. ಎಷ್ಟು ಸಾಧ್ಯ ಆಗುತ್ತೋ ಸಾಫ್ಟಾಗಿ ಲಟ್ಸೋಕ್ಕೆ ಅಷ್ಟು ಸಾಧ್ಯ ಆದಷ್ಟು ನೀವು ಸಾಫ್ಟಾಗಿ ಲಟ್ಟಿಸ್ಬೇಕು. ನೋಡಿ, ಜಾಸ್ತಿ ಪ್ರೆಸ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಒಳಗಡೆ ಇರೋ ಆಲೂಗೆಡ್ಡೆ ಸ್ಟಫಿಂಗ್ ಎಲ್ಲ ಮೇಲ್ಗಡೆ ಬಂದುಬಿಡುತ್ತೆ. ಆವಾಗ ಅದು ಕಿತ್ತೋಗೋ ಚಾನ್ಸಸ್ ಇರುತ್ತೆ. ನೋಡ್ದಾ, ನೀಟಾಗಿ ಸಾಫ್ಟಾಗಿ ನಾವು ಜಾಸ್ತಿ ಪ್ರೆಸ್ ಮಾಡಬಾರ್ದು ಅದ್ರ ಮೇಲೆ. ಆದಷ್ಟು ನಿಧಾನಕ್ಕೆ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ, ಲಾಸ್ಟಿಗೆ ಸೈಡ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ, ಸೈಡ್ಸ್ ಎಲ್ಲ ಹೆಂಗೆ ಮಾಡಿದೆ ಆ ಥರ ಮಾಡ್ಕೋಬೇಕು. ಹಂಚ ಕಾಯಕ್ಕೆ ಇಟ್ಕೊಂಡಿದ್ದೆ ನಾನು ಚಪಾತಿ ಲಟ್ಟಿಸ್ಕೋಬೇಕಾದ್ರೆ. ಅದಕ್ಕೆ ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಇದನ್ನ ಹಾಕ್ತೆ. ಇವಾಗ ಇದ್ರ ಮೇಲೂ ಕೂಡ ಆಯಿಲ್ ಹಾಕ್ಕೋಬೇಕು ನೀವು. ಆಯಿಲ್ ಆದರೂ ಹಾಕ್ಕೋಬೋದು, ನಿಮಗೆ ಇಷ್ಟ ಇದ್ದರೆ ತುಪ್ಪ ಬೇಕಾದರೂ ಹಾಕ್ಕೋಬೋದು. ನೋಡಿ, ಫುಲ್ ನೀಟಾಗಿ ಆಯಿಲ್ನೆಲ್ಲ ಎಲ್ಲ ಕಡೆನೂ ಸವರ್ಕೋಬೇಕು. ಗೊತ್ತಾಗುತ್ತೆ ಅಲ್ವ ಇದು ಯಾವಾಗ ತಿರ್ಗಿಸಾಕಬೇಕು ಅಂತ. ಇವಾಗ ಇಲ್ಲೂ ನೀವು ಆಯಿಲ್ ಹಾಕ್ಕೋಬೇಕು ಸ್ವಲ್ಪ. ಅದು ನಾನು ಹೇಳಿದ್ನಲ್ವ, ಆಯಿಲ್ ಬೇಕಂದರೆ ಆಯಿಲ್ ಹಾಕ್ಕೋಬೋದು, ತುಪ್ಪ ಬೇಕಂದರೆ ತುಪ್ಪ ಹಾಕ್ಕೋಬೋದು. ನೋಡಿ, ಇವಾಗ ಇದು ಇನ್ನೊಂದು ಸಲ ಉಲ್ಟಾ ತಿರುಗಿಸ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಯಾಕಂದರೆ ಸ್ವಲ್ಪ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು ನೀವು. ಇದು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗ ಬೆಂದ್ಬಿಡುತ್ತೆ, ಮೇಲೆಲ್ಲ ಕಲರ್ ಬಂದುಬಿಡುತ್ತೆ ಈ ಥರ. ಬಟ್ ಆದರೆ ಒಳಗಡೆ ಎಲ್ಲ ಬೆಂದಿರಲ್ಲ.
ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಬೇಯಿಸ್ಕೋಬೇಕು, ಯಾಕಂದರೆ ಸ್ವಲ್ಪ ದಪ್ಪ ಇರುತ್ತೆ ಅಲ್ವಾ ಇದು, ಅದಕ್ಕೆ. ನೋಡಿ ಈ ಥರ ಬರ್ತಾ ಇದೆ, ಅದು ಈ ಥರ ಕಲರು ಬೇಯ್ತಾ ಇದೆ, ಗೊತ್ತಾಗ್ತಾ ಇರುತ್ತೆ. ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಆಲೂಗೆಡ್ಡೆ ಸ್ಟಫಿಂಗ್ ನಮಗೆ. ನೋಡಿ ಇದು ರೆಡಿಯಾಗಿದೆ ಇವಾಗ. ನೋಡಿ ಈ ರೀತಿ ಬಂತು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ